ನಮಸ್ಕಾರ ಗೆಳೆಯರ. ಚಿಕ್ಕೋಡಿಯಲ್ಲಿ ಅತ್ಯಂತ ಆಘಾತಕಾರಿ ಘಟನೆಯೊಂದು ನಡೆದಿದೆ. ದೇಶ ಕಾಯುವ ಸೈನಿಕನಿಗೆ ಮನೆಯಲ್ಲೇ ಹೆಮ್ಮಾರಿಯಾಗಿ ಮಹಿಳೆ ಕಾಡಿದ್ದಾಳೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ, ಅದು 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಹೆಂಡತಿಯೇ ಪ್ರಿಯಕರನ ಜೊತೆ ಸೇರಿ ಸ್ಕೆಚ್ ಹಾಕಿ ಮುಗಿಸಿರುವ ಶಂಕೆ ವ್ಯಕ್ತವಾಗಿದೆ. ಅಪಘಾತದಲ್ಲಿ ಬದುಕುಳಿದಿದ್ದ ಮಾಜಿ ಸೈನಿಕನಿಗೆ ಆಸ್ಪತ್ರೆಯಲ್ಲೇ ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕಟುಕ ಪತ್ನಿ ಕೊಲೆ ಮಾಡಿದ್ದಾಳೆ ಅನ್ನೋ ಭಯಾನಕ ರಹಸ್ಯ ಈಗ ಬಯಲಾಗಿದೆ. ಹೌದು ವೀಕ್ಷಕರ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ 3 ತಿಂಗಳ ಹಿಂದೆ ನಡೆದಿದ್ದ ನಿಗೂಢ ಸಾವಿನ ರಹಸ್ಯ ಈಗ ಕಂಪ್ಲೀಟ್ ಆಗಿ ರಿವೀಲ್ ಆಗಿದೆ. ಯಮಕನಮರಡಿ ಪೊಲೀಸರ ಚಾಣಾಕ್ಷ ತನಿಖೆಯಿಂದಾಗಿ ಮಣ್ಣಿನಡಿಯಲ್ಲಿ ಮುಚ್ಚಿ ಹೋಗಿದ್ದ ಭೀಕರ ಮರ್ಡರ್ ಮಿಸ್ಟ್ರಿ ಹೊರಬಿದ್ದಿದೆ. 45 ವರ್ಷದ ಮಾಜಿ ಸೈನಿಕ ಸಂದೀಪ್ ಮಾಂಜ್ರಿ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಹೆಂಡತಿ ಸುಮಾ ಮತ್ತು ಆಕೆಯ ಪ್ರಿಯಕರ ಪುಂಡಲೀಕ ಸೇರಿ ಈ ಕೃತ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾದರೆ ಆಸ್ಪತ್ರೆಯ ಬೆಡ್ನ ಮೇಲಿದ್ದ ಸೈನಿಕನನ್ನ ಈ ಪಾಪಿಗಳು ಕೊಂದಿದ್ದು ಹೇಗೆ? ಇಲ್ಲಿದೆ ನೋಡಿ ಸಂಪೂರ್ಣವಾದ ವಿವರ. ಹುಕ್ಕೇರಿಯಲ್ಲಿ ನಡೆದ ದೇವಿ ಜಾತ್ರೆ ಮುಗಿಸಿಕೊಂಡು ವಾಪಸ್ ಬರುವಾಗ ಮಾಜಿ ಸೈನಿಕ ಸಂದೀಪ್ ಮಾಂಜ್ರಿ ಅವರಿಗೆ ರಸ್ತೆ ಅಪಘಾತವಾಗಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ ಸಂದೀಪ್ ಅವರನ್ನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇದೇ ಅಪಘಾತವನ್ನ ಪತ್ನಿ ಸುಮಾ ತನಗೊಲಿದು ಬಂದ ದೊಡ್ಡ ಅವಕಾಶ ಅಂದುಕೊಂಡಿದ್ದಳು. ಪ್ರಿಯಕರ ಪುಂಡಲೀಕನ ಜೊತೆಗೂಡಿ ಅನೈತಿಕ ಸಂಬಂಧ ಎಲ್ಲಿ ಹೊರಬರುತ್ತೋ ಅನ್ನೋ ಭಯ ಒಂದ್ ಕಡೆಯಾದ್ರೆ, ಗಂಡ ಸತ್ತರೆ ಬರೋಬ್ಬರಿ 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಹಣ ಕೈ ಸೇರುತ್ತೆ ಅನ್ನೋ ದುರಾಸೆ ಆಕೆಗೆ ಕಣ್ಣು ಕುರುಡಾಗಿಸಿತ್ತು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಗಂಡನಿಗೆ ಚಿಕಿತ್ಸೆ ಕೊಡಿಸಬೇಕಾಗಿದ್ದ ಹೆಂಡತಿ ಪ್ರಿಯಕರ್ನ ಜೊತೆ ಸೇರಿ ಸಾವಿನ ಸ್ಕೆಚ್ ಹಾಕಿದ್ಲು. ಆಸ್ಪತ್ರೆಯಲ್ಲೇ ಗಂಡನಿಗೆ ನೀಡಲಾಗುತ್ತಿದ್ದ ಗ್ಲೂಕೋಸ್ ಬಾಟಲ್ನಲ್ಲಿ ಇಬ್ಬರು ಸೇರಿ ವಿಷ ಬೆರೆಸಿದ್ದಾರೆ ಎನ್ನಲಾಗಿದೆ. ಗ್ಲೂಕೋಸ್ ಮೂಲಕ ವಿಷ ದೇಹ ಸೇರಿದ ಬೆನ್ನಲ್ಲೇ ಮಾಜಿ ಸೈನಿಕ ಸಂದೀಪ್ ಕೊನೆಯುಸಿರೆಳೆದಿದ್ದರು. ಅಪಘಾತದಿಂದಲೇ ಗಂಡ ಸತ್ತಿದ್ದಾನೆ ಎಂದು ನಂಬಿಸಿ ಯಾರಿಗೂ ಅನುಮಾನ ಬಾರದಂತೆ 3 ತಿಂಗಳ ಹಿಂದೆಯೇ ಶವ ಸಂಸ್ಕಾರವನ್ನು ಮುಗಿಸಿಬಿಟ್ಟಿದ್ದರು. ಆದರೆ ಸಂದೀಪ್ ಸಾವಿನ ಬಗ್ಗೆ ಕುಟುಂಬಸ್ಥರಿಗೆ ತೀವ್ರ ಅನುಮಾನ ವ್ಯಕ್ತವಾಗಿತ್ತು. ಈ ಬಗ್ಗೆ ಯಮಕನಮರಡಿ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಪೊಲೀಸರು ಹೂತು ಹೋಗಿದ್ದ ರಹಸ್ಯ ಬೇಟೆಯಾಡಲು ಇಳಿದಿದ್ದಾರೆ. ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಅವರ ಸಮ್ಮುಖದಲ್ಲೇ 3 ತಿಂಗಳ ಬಳಿಕ ಈಗ ಹೂತಿದ್ದ ಶವವನ್ನ ಹೊರತೆಗೆಯಲಾಗಿದೆ. ಶವದಲ್ಲಿದ್ದ ಅವಶೇಷಗಳನ್ನು ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಸತ್ಯಾಸತ್ಯತೆ ತಿಳಿಯಲು ಮತ್ತೊಮ್ಮೆ ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ರವಾನಿಸಿದ್ದಾರೆ. ಈಗಾಗಲೇ ಪೊಲೀಸರು ಆರೋಪಿ ಪತ್ನಿ ಸುಮಾ ಹಾಗೂ ಆಕೆಯ ಪ್ರಿಯಕರ ಪುಂಡಲೀಕ ಇಬ್ಬರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಕಟುಕ ಪತ್ನಿಯ ಕೃತ್ಯಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಸದ್ಯದಲ್ಲೇ ಎಫ್ಎಸ್ಎಲ್ ವರದಿ ಕೈ ಸೇರಲಿದ್ದು, ವರದಿ ಬಂದ ತಕ್ಷಣ ಈ ಮರ್ಡರ್ ಮಿಸ್ಟ್ರಿಯ ಸಂಪೂರ್ಣ ಸತ್ಯ ಅಧಿಕೃತವಾಗಿ ಹೊರಬರಲಿದೆ. ಯಮಕನಮರಡಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ.